ಮಕ್ಕಳಿಗೆ ಈ ಥರ ಡ್ರೈ ಫ್ರೂಟ್ಸ್ ಲಡ್ಡುನ ಮಾಡಿ ಕೊಡೋದ್ರಿಂದ ಸೊ ಅತಿ ಹೆಚ್ಚು ಪ್ರೋಟೀನ್ ಸಿಗುತ್ತೆ ಅವ್ರಿಗೆ. ಸೊ ಅವ್ರ ಬೆಳವಣಿಗೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರದ್ದು ಬ್ರೈನ್ ಡೆವಲಪ್ಮೆಂಟ್ ತುಂಬಾ ಚೆನ್ನಾಗಾಗತ್ತೆ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಡ್ರೈ ಫ್ರೂಟ್ಸ್ ಲಡ್ಡು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಸೊ ಏನೆಲ್ಲ ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ದೀನಿ ಅಂತ ನೋಡ್ಕೊಂಡು ಬರೋಣ. ಅಂಜೂರ, ಖರ್ಜೂರ, ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಮತ್ತು ಕರಿ ಎಳ್ಳು, ವಾಲ್ನಟ್ಸು ಮತ್ತು ಫ್ಲ್ಯಾಕ್ಸ್ ಸೀಡ್ಸ್ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ. ಅದು ಮೇಯ್ನಾಗಿ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬಾ ಒಳ್ಳೆಯದು ಮತ್ತು ಅದರಲ್ಲಿ ಐ ಪ್ರೋಟೀನ್ ಕೂಡ ಇರುತ್ತೆ. ಮತ್ತು ನೋಡಿ, ಕೊಬ್ಬರಿ ತುರಿ, ಏಲಕ್ಕಿಕಾಯಿ, ಕಡಲೆ ಬೀಜ, ವಾಲ್ನಟ್ಸ್ ಅಷ್ಟೇ ತುಂಬ ಜನ ಮಕ್ಕಳು ತಿನ್ನೋದೇ ಇಲ್ಲ. ಸೊ ಅದರಲ್ಲೂ ಅಷ್ಟೇ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ರಿಚ್ ಆಗಿರುತ್ತೆ. ಸೊ ಇಷ್ಟೆಲ್ಲ ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ದೀನಿ. ಇವತ್ತು ನಾನು ನಿಮಗೆ ಒಳ್ಳೆ ರೆಸಿಪಿನ ಶೇರ್ ಮಾಡ್ತಿದ್ದೀನಿ. ಮಗುವಿನ ನಾನು ಎಲ್ಲಾನು 250 ಗ್ರಾಮ್ಸ್ ತೊಗೊಂಡಿದ್ದೀನಿ. ಸೊ ಈ ಒಂದು ಇಂಗ್ರೀಡಿಯೆಂಟ್ಸ್ನ ಫಸ್ಟ್ ನಾನು ಏನು ಮಾಡ್ತೀನಿ ಅಂದರೆ, ಫಸ್ಟು ಅಗಸೆ ಬೀಜನ ಜಸ್ಟ್ ಬಿಸಿ ಮಾಡ್ಕೊತಿದ್ದೀನಿ ಅಷ್ಟೇ, ತುಂಬಾ ಹುರ್ಕೊಳ್ಳಲ್ಲ, ಜಸ್ಟ್ ಬಿಸಿ ಮಾಡ್ಕೊತಿದ್ದೀನಿ. ನೆಕ್ಸ್ಟು ಕಡಲೆ ಬೀಜ, ಅದನ್ನು ಕೂಡ ಜಸ್ಟ್ ಬಿಸಿ ಮಾಡ್ಕೊತೀನಿ. ಸೊ ಡೀಪಾಗೇನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ, ಇದು ಅಷ್ಟೇ. ಈ ಒಂದು ಗೋಡಂಬಿ ಕೂಡ ಅಷ್ಟೇ, ಸ್ವಲ್ಪ ಬೆಚ್ಚಗೆ ಮಾಡ್ಕೊತೀನಿ. ಇದೆಲ್ಲ ಕೊಡೋದ್ರಿಂದ ಪ್ರೋಟೀನ್ ಸಿಗುತ್ತೆ ಮಕ್ಕಳಿಗೆ, ಅವರು ಹಾಗೆ ತಿನ್ನೋದಿಲ್ಲ. ಸೊ ಆದ್ದರಿಂದ ಈ ಥರ ಒಂದು ಲಡ್ಡು ರೆಸಿಪಿನ ಮಾಡಿ ಕೊಡೋದ್ರಿಂದ ತುಂಬಾ ಚೆನ್ನಾಗಿ ತಿಂತಾರೆ. ನನ್ನ ಮಗ ಬಾದಾಮಿ ಎಲ್ಲ ತಿಂತಿರಲಿಲ್ಲ, ಸೊ ಆದ್ದರಿಂದ ಅವನಿಗೆ ಕೊಡ್ತಾ ಇದ್ದೀನಿ. ನೋಡಿ, ಕರಿ ಎಳ್ಳು ಅಷ್ಟೇ, ಎಳ್ಳು ತುಂಬಾ ಇಂಪಾರ್ಟೆಂಟು, ತುಂಬ ಒಳ್ಳೆಯದು ಮಕ್ಳಿಗೆ ಕೊಡೋದ್ರಿಂದ. ಸೊ ಇದರಿಂದ ತುಂಬಾ ಪ್ರಯೋಜನಗಳಿದೆ. ಮತ್ತು ವಾಲ್ನಟ್ಸ್, ಇದು ಅಷ್ಟೇ, ಬ್ರೈನ್ ಡೆವಲಪ್ಮೆಂಟ್ ತುಂಬಾ ಚೆನ್ನಾಗಾಗುತ್ತೆ. ಸೊ ಬೆಳೆಯೋ ಮಕ್ಕಳಿಗೆ ಕೊಡೋದ್ರಿಂದ ತುಂಬಾ ಒಳ್ಳೆಯದಾಗತ್ತೆ. ಏಲಕ್ಕಿಕಾಯಿ ಸ್ವಲ್ಪ ಫ್ಲೇವರ್ಗೆ ಅಂತ ಹೇಳಿ. ನೆಕ್ಸ್ಟು ಕೊಬ್ಬರಿ ತುರಿಯನ್ನೇ ಹಾಕ್ಕೊಂಡಿದ್ದೀನಿ. ಮತ್ತು ಒಣ ದ್ರಾಕ್ಷಿ, ಇದನ್ನು ಅಷ್ಟೇ ಜಸ್ಟ್ ಬಿಸಿ ಮಾಡ್ಕೊತಿದ್ದೀನಿ. ಸೊ ತುಂಬ ಜನ ಮಕ್ಕಳು ತುಂಬ ಡ್ರೈ ಫ್ರೂಟ್ಸ್ ತಿನ್ನೋದೇ ಇಲ್ಲ, ಅವ್ರಿಗೆ ಇಷ್ಟನೇ ಆಗಲ್ಲ. ಅಂಜೂರ ಎಲ್ಲ ತಿನ್ನೋದಿಲ್ಲ, ಖರ್ಜೂರನೂ ತಿನ್ನೋದಿಲ್ಲ. ಸೊ ಈ ಥರ ಎಲ್ಲ ಡ್ರೈ ಫ್ರೂಟ್ಸ್ ಆ್ಯಕ್ಚುಲಿ ಕೊಡಬೇಕು ಮಕ್ಕಳಿಗೆ, DHA ಬೇಕಲ್ವಾ. ಸೊ ಅವ್ರ ಡೆವಲಪ್ಮೆಂಟ್ ಚೆನ್ನಾಗಾಗಬೇಕು, ಬ್ರೈನ್ ಡೆವಲಪ್ಮೆಂಟ್ ಆಗಿರ್ಬೋದು. ಸೊ ಅವ್ರ ಡೆವಲಪ್ಮೆಂಟ್ ತುಂಬಾ ಚೆನ್ನಾಗಾಗಬೇಕಂದ್ರೆ ಇದೆಲ್ಲ ಸೇರಬೇಕು. ಸೊ ಆದ್ದರಿಂದ ಅವ್ನ ಲಂಚ್ ಬಾಕ್ಸ್ಗೂ ಆಗುತ್ತೆ, ಸ್ನ್ಯಾಕ್ಸ್ಗೆ ಅಂತ ಕೊಡ್ಬೋದಲ್ಲ ಅಂತ ಹೇಳಿ ರೆಡಿ ಮಾಡ್ಕೊತಿದ್ದೀನಿ. ಖರ್ಜೂರನೂ ಅಷ್ಟೇ ಜಸ್ಟ್ ಬಿಸಿ ಮಾಡ್ಕೊತಾ ಇದ್ದೀನಿ. ಸೊ ಎಲ್ಲನೂ ಬಿಸಿ ಮಾಡ್ಕೊಂಡಿದ್ದೀನಿ. ನೋಡಿ, ನಾನು ಯಾವುದೇ ಒಂದು ಶುಗರು ಆ್ಯಡೆಡ್ ಫ್ಲೇವರ್ ಏನೂ ಆ್ಯಡ್ ಮಾಡಲ್ಲ, ಬಿಕಾಸ್ ಶುಗರ್ ಎಲ್ಲ ನನಗೆ ಆ್ಯಡ್ ಮಾಡೋಕ್ಕೆ ಇಷ್ಟ ಇಲ್ಲ. ಈವನ್ ಬೆಲ್ಲ ಕೂಡ ಹಾಕಲ್ಲ ನಾನು. ಖರ್ಜೂರ ಮತ್ತು ಅಂಜೂರದಲ್ಲೇ ಸ್ವೀಟ್ ತುಂಬಾ ಚೆನ್ನಾಗಿರುತ್ತೆ. ನನ್ನ ಮಗ ಆಲ್ರೆಡಿ ಬಂದ್ಬಿಟ್ಟಿದ್ದಾನೆ, ಅವ್ನಿಗೆ ತುಂಬಾ ಇಷ್ಟ. ಗೋಡಂಬಿ ಅಂದರೆ ತುಂಬ ಇಷ್ಟ, ಅವನಿಗೆ ಎತ್ಕೊಂಡು ತಿಂತಾ ಇದ್ದ. ಫಸ್ಟ್ ಟೈಮ್ ಅವನು ಈ ಥರ ಒಂದು ಡ್ರೈ ಫ್ರೂಟ್ಸ್ ಲಡ್ಡುನ ಟ್ರೈ ಮಾಡ್ತಿರೋದು. ನೋಡೋಣ ಅವನು ಯಾವ ಥರ ರಿಯಾಕ್ಟ್ ಮಾಡ್ತಾನೆ, ತಿಂತಾನ ಅಂತ. ಸೊ ಅಮ್ಮ ಅಂಜೂರ ಎಲ್ಲ ಚೆನ್ನಾಗಿ ಬಿಡಿಸ್ಕೊತಾ ಇದ್ದಾರೆ, ಮಿಕ್ಸ್ಲಿ ಬ್ಲೆಂಡ್ ಆಗಬೇಕಲ್ವ, ಅದರಿಂದ ಕಟ್ ಮಾಡ್ಕೊತಾ ಇದ್ದಾರೆ, ಸಣ್ಣದಾಗಿ ಪೀಸ್ ಮಾಡ್ಕೊತಾ ಇದ್ದಾರೆ. ಏಲಕ್ಕಿಕಾಯಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಒಂದು ಫ್ಲೇವರ್ ಬರುತ್ತೆ, ಗಮ್ ಅಂತ ಇರುತ್ತೆ, ತಿನ್ನೋದಕ್ಕೂ ತುಂಬ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳಿ ಏಲಕ್ಕಿಕಾಯಿ ಹಾಕ್ಕೊಂಡಿರೋದು. ಸೊ ಅದು ಅಷ್ಟೇ ತುಂಬಾ ಒಳ್ಳೆಯದು ಕೂಡ. ನೋಡಿ, ಪೌಡರ್ ಚೆನ್ನಾಗಿ ನೈಸ್ ಪೌಡರೇ ಮಾಡ್ಕೊಂಡೆ, ಬಿಕಾಸ್ ಅವ್ನು ಚಿಕ್ಕವನಲ್ವಾ ವೇದಾಂತ, ಆದ್ದರಿಂದ 3 years ಅಂತ ಹೇಳಿ ಅವ್ನಿಗೆ ಚೆನ್ನಾಗೇ ಪೌಡ್ರ್ ಮಾಡಿಕೊಂಡೆ. ನೆಕ್ಸ್ಟ್ ಎಲ್ಲ ಪೌಡ್ರ್ ಆದಮೇಲೆ ಸಪ್ರೇಟಾಗಿ ಖರ್ಜೂರನೂ ಕೂಡ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ ಯಾವ ಥರ ಆಯಿತು ಅಂತ. ಫ್ರೆಂಡ್ಸ್, ಈ ಥರ ಮಕ್ಕಳಿಗೆ ಕೊಡೋದ್ರಿಂದ ಅವ್ರ ಡೆವಲಪ್ಮೆಂಟ್ ಚೆನ್ನಾಗಿರುತ್ತೆ. ಮತ್ತು ಹೊರ್ಗಡೆ ಸ್ನ್ಯಾಕ್ಸ್ ಕೊಡೋದೆಲ್ಲ ಅವಾಯ್ಡ್ ಆಗುತ್ತೆ. ಮತ್ತು ಶುಗರ್ ಕ್ರೇವಿಂಗ್ ಇರುತ್ತಲ್ಲ, ಸ್ವೀಟ್ ಕ್ರೇವಿಂಗ್ಸ್ ಎಲ್ಲ, ಅದೆಲ್ಲ ಸ್ವಲ್ಪ ಅವಾಯ್ಡ್ ಆಗುತ್ತೆ ಈ ಥರ ಕೊಡೋದ್ರಿಂದ. ಸ್ವಲ್ಪ ಗೀ ಹಾಕೊತಾ ಇದ್ದೀನಿ, ಯಾಕೆಂದರೆ ತುಂಬಾ ಚೆನ್ನಾಗಿ ಬರುತ್ತೆ. ಆ ಒಂದು ಸ್ಮೆಲ್ ಆಗಿರ್ಬೋದು, ಉಂಡೆ ಕಟ್ಟೋದಕ್ಕೂ ತುಂಬ ಚೆನ್ನಾಗಿ ಅನಿಸುತ್ತೆ. ಅದರಿಂದ ಸ್ವಲ್ಪ ತುಪ್ಪನೂ ಹಾಕ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಫೈನಲಿ ನನ್ನ ಮಗ ಬಿಡ್ತಾ ಇಲ್ಲ, ಅವನಿಗೆ ತುಂಬಾ ಇಷ್ಟ ಆಗ್ಬಿಡ್ತು ಆ ಟೇಸ್ಟು. ಸೊ ಅವ್ನು ತೊಗೊಂಡು ತಿಂತಾ ಇದ್ದ, ತುಂಬಾ ಚೆನ್ನಾಗಿ ಬಂತು. ಇದನ್ನು ಆ್ಯಕ್ಚುಲಿ ನಾವು ಫಸ್ಟ್ ಟೈಮ್ ಮಾಡಿದ್ದು, ಯಾವುದೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಕೊಂಡು ಏನು ಮಾಡಿಲ್ಲ, ಜಸ್ಟ್ ನಾನೇ ಒಂದು ಪ್ಲ್ಯಾನ್ ಮಾಡಿಕೊಂಡೆ. ಇವನೇನು ತಿಂತಾ ಇಲ್ಲ, ವೇದಾಂತು ಬಾದಾಮಿ ಮತ್ತು ವಾಲ್ನಟ್ಸ್ ಎಲ್ಲ ತಿನ್ನಲ್ವಲ್ಲ ಅಂತ ಹೇಳಿ ಮಾಡಿದೆ. ಬಟ್ ಫೈನಲಿ ತುಂಬಾ ಚೆನ್ನಾಗಿ ಬಂತು. ನೋಡಿ ಯಾವ ಥರ ಆಯಿತು ಅಂತ ಡ್ರೈ ಫ್ರೂಟ್ಸ್ ಲಡ್ಡು. ಸೊ ಹೈ ಪ್ರೋಟೀನ್ ಇರೋ ಡ್ರೈ ಫ್ರೂಟ್ಸ್ ಲಡ್ಡು ರೆಡಿ ಆಯಿತು ನನ್ನ ಮಗನಿಗೋಸ್ಕರ. ಸೊ ಒಂದು ಸ್ನ್ಯಾಕ್ಸ್ ಬಾಕ್ಸ್ಗೆ ಇದನ್ನು ಹಾಕ್ತೀನಿ. ಆಲ್ಮೋಸ್ಟ್ ನಾನು ಹೊರ್ಗಡೆ ಚಾಕ್ಲೇಟ್ಸು ಸ್ವೀಟ್ಸ್ ಏನೋ ಕೊಡ್ಸಲ್ಲ ನಾನು ವೇದಾಂತ್ಗೆ. ಈ ಥರ ಮನೆಯಲ್ಲೇ ಮಾಡ್ಕೊಡ್ತೀನಿ. ಅವ್ನು ಚಿಪ್ಸ್ ಕೇಳಿದ್ರು ಅಷ್ಟೇ ಮನೆಯಲ್ಲೇ ಮಾಡಿಕೊಡೋ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಸೊ ತುಂಬಾ ನ್ಯಾಚುರಲ್ ಆಗಿರುತ್ತೆ, ಏನೂ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ, ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಕೂಡ. ಸೊ ಫ್ರೆಂಡ್ಸ್, ಎಲ್ರಿಗೂ ಇವತ್ತಿನ ರೆಸಿಪಿ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತು ನೀವು ಕೂಡ ನಿಮ್ಮ ಮಕ್ಕಳಿಗೆ ಟ್ರೈ ಮಾಡಿ ತಿನ್ನಿಸಿ. ಸೊ ಮಕ್ಕಳಿಗೆ DHA ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಟೈಟಾಗಿ ಒಂದು ಬಾಕ್ಸ್ಗೆ ಹಾಕಿ
ಕ್ಲೋಸ್ ಮಾಡಿ ಇಟ್ಕೊತೀನಿ. ಸ್ವಲ್ಪ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊತೀನಿ, ಒಂದು ಸ್ವಲ್ಪ ಹೊರಗಡೆ ಇಟ್ಕೊಂಡ್ರೆ ಆಯಿತು. ಸೊ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಎಲ್ರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಾನು ನಿಮಗೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ.